ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಮಂಜು ಆರ್ಯ. ಇವತ್ತು ನನ್ನ ಫಸ್ಟ್ ಮಿನಿ ಬ್ಲಾಗ್. ಇವತ್ತು ಅಮಾವಾಸ್ಯೆ ಇದೆ ಮತ್ತು ಅದ್ರ ಜೊತೆಗೆ ನನಗೆ 100 ಸಬ್ಸ್ಕ್ರೈಬ್ ಆಗಿದ್ದಾರೆ. ಅದಕ್ಕೋಸ್ಕರ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿ ಫಸ್ಟ್ ರೆಡಿ ಮಾಡಿಟ್ಟು, ಅದಾದಮೇಲೆ ಸ್ವಲ್ಪ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಕ್ಲೀನ್ ಮಾಡಾದಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಸ್ನಾನ ಮುಗಿಸ್ಕೊಂಡು ಬಂದಾದಮೇಲೆ ಕಿಚನ್ಗೆ ಹೋಗಿ ನಾನು ಆವಾಗಲೇ ಹುಣಿ ಹಾಕಿಟ್ಟಿರೋ ಅಕ್ಕಿ ಮತ್ತು ಬೇಳೆನ ಬೇಯಿಸೋಕ್ಕೆ ಹಾಕಿ ಪೊಂಗಲ್ಗೆ ರೆಡಿ ಮಾಡಿಕೊಂಡು ನಾನಿವತ್ತು ನೈವೇದ್ಯವಾಗಿ ಪೊಂಗಲ್ ಮಾಡ್ತಾಯಿದ್ದೀನಿ. ನನಗೆ ದೇವ್ರ ಪೂಜೆ ಮಾಡಬೇಕಂದ್ರೆ ನೈವೇದ್ಯ ಇಡೋದು ತುಂಬ ಇಷ್ಟ. ಸೊ ಅದಕ್ಕೆ ಫಸ್ಟ್ ಇವತ್ತು ಪೊಂಗಲ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ನಾನು ನಿನ್ನೆನೇ ಎಲ್ಲ ಪೂಜೆಗೆ ರೆಡಿ ಮಾಡಿದ್ದೆ. ಸೊ ಇವತ್ತು ನಾನು ಜಸ್ಟ್ ಕಲಸ ರೆಡಿ ಮಾಡಿ ಅದಾದಮೇಲೆ ದೇವರಿಗೆ ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿ ಪೂಜೆಗೆ ರೆಡಿ ಮಾಡ್ಕೋಬೇಕು. ಫಸ್ಟು ಅಲಂಕಾರ ರೆಡಿ ಮಾಡಿ ಅದಾದಮೇಲೆ ಸ್ವಲ್ಪ ಹೊಸ್ಲಿಗೆ ಮತ್ತು ತುಳಸಿ ಕಟ್ಟೆಗೆ ಅರಿಶಿನ ಕುಂಕುಮ ಇಡೋಕ್ಕಂತ ರೆಡಿ ಮಾಡಿಕೊಂಡೆ. ಜೊತೆಗೆ ಇವತ್ತು ನಮ್ಮ ತುಳಸಿ ಕಟ್ಟೆ ಈಗ ಹೊಸದಾಗಿ ತೊಗೊಂಡು ಬಂದಿರೋದು ನನಗೆ ತುಂಬ ಇಷ್ಟ ಆಯಿತು. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಗಿ ತೊಗೊಂಡಿದ್ದು ತುಳಸಿ ಕಟ್ಟೆ. ಮತ್ತು ತುಳಸಿ ಕಟ್ಟೆಗೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಲ್ಲಿಗೆ ಪೂಜೆಗೆ ರೆಡಿ ಮಾಡಿಕೊಂಡೆ. ಬೆಳಿಗ್ಗೆ ಹೊತ್ತು ಬೇಗ ಎದ್ದಾಗ ಬರ್ಡ್ ಶಬ್ದ ಎಲ್ಲ ಕೇಳೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಮಾರ್ನಿಂಗ್ ಪೂಜೆ ಮಾಡೋದಂತೂ ನನಗೆ ಇನ್ನೂ ಖುಷಿ ಇರುತ್ತೆ. ಅದಾದಮೇಲೆ ಸ್ವಲ್ಪ ಬಾಗಿಲಿಗೂ ಅರಿಶಿನ ಕುಂಕುಮ ಇಟ್ಟು ರಂಗೋಲೆ ಬಿಟ್ಟು ನಾನು ಹೊಸ್ಲು ಮತ್ತು ತುಳಸಿ ಕಟ್ಟೆ ರೆಡಿ ಮಾಡಿಕೊಂಡೆ. ಅದಾದಮೇಲೆ ದೇವರಿಗೆ ಸ್ವಲ್ಪ ನೈವೇದ್ಯ ಇಟ್ಟು ಈಗ ನಾನು ದೀಪ ಹಚ್ತಾ ಇದ್ದೀನಿ. ಬೆಳಿಗ್ಗೆ ಹೊತ್ತು ಪೂಜೆ ಮಾಡೋದ್ರಿಂದ ತುಂಬ ಖುಷಿ ಕೊಡುತ್ತೆ. ಮಾರ್ನಿಂಗ್ ಚೆನ್ನಾಗಿರುತ್ತೆ. ಆ ದಿನವೂ ಒಂಥರ ಖುಷಿ ಕೊಡುತ್ತೆ. ಸೊ ಪೂಜೆನ ಮುಗಿಸಾದ್ಮೇಲೆ ಈ ಥರ ಹೂಗಳು ಹಾಕಿ ಅದಾದಮೇಲೆ ಮಂಗಳಾರತಿ ತೊಗೊಂಡು ಪೂಜೆ ಮುಗೀತು. ಇವತ್ತಿಂದು ನಂದು ಅಮಾವಾಸ್ಯೆ ಪೂಜೆ ಮುಗೀತು. ಮತ್ತು ನನ್ನ 100 ಸಬ್ಸ್ಕ್ರೈಬ್ಗೆ ಪೊಂಗಲ್ ಮಾಡಿ ಸೆಲೆಬ್ರೇಷನು ಆಯಿತು. ಅದಾದಮೇಲೆ ಸ್ವಲ್ಪ ಇಬ್ಬರಿಗೂ ಕಾಫಿ ಮಾಡಿ ನನಗೆ ನಮ್ಮ ಮನೆಯವ್ರಿಗೆ ಒಂದು ವಿತೌಟ್ ಶುಗರ್, ಒಂದು ವಿತ್ ಶುಗರ್. ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.